ನಾಟಕ ಡೌರಾಜ ಡೌರಾನಿ ಇವಾಗ ಎಲ್ಲವೂ ನಾವೇ ಮಾಡಬೇಕು ಅಂತಂದಾಗ ಅಷ್ಟೇನು ಕಷ್ಟ. ಹಾಯ್ ಹಲೋ ನಮಸ್ತೆ, ಇದು ಶಾರದಾ ಡೈರೀಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೀನಿ, ಒಂದು 7:30ಗೆ ಎದ್ದಿದ್ದೀನಿ. ಆಂಟಿ ಬಂದು ಎಬ್ಸಿದ್ರು. ಆಂಟಿ ಕ್ಲೀನಪ್ ಮಾಡ್ತಾ ಇದ್ದಾರೆ ಆ ಕಡೆ ಮನೆಯಿಂದ. ಸೊ ನಾನು ಕೂಡ ಎದ್ದೆ. ಹೋಗಿಲ್ಲ ಇನ್ನ. ನಾನು ಎದ್ದು ಬರೋಷ್ಟರಲ್ಲಿ ಎಲ್ಲಿದ್ದಾರಂತ ಹುಡುಕ್ತಾ ಇದ್ದೀನಿ. ಮ್ಯಾಲೆ ಹತ್ಕೊಂಡು ಕೂತ್ಕೊಂಡವ್ರೆ. ಸೊ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಇದು ಮಾಡೋಣ ನಾನು ಕೂಡ ಅಂತೇಳಿ ಫ್ರೆಶ್ ಅಪ್ ಆಗ್ತಾ ಇದ್ದೆ. ರೋಹಿ ಕೂಡ ಇವತ್ತು ಸ್ಕೂಲಿಗೆ ಕಳಿಸಿರ್ಲಿಲ್ಲ. ಈ ಥರ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕಾದ್ರೆ ರೋಹಿ ನನ್ನ ಜೊತೆಗೆ ಇರಬೇಕು. ಅವನು ಅಷ್ಟೇನು ಚಿದಕ್ಕೆಲ್ಲ ಮಾಡಲ್ಲ, ಮಧ್ಯದಲ್ಲಿ ಬಂದು ಕಾಡಿಸೋದು ಆ ರೀತಿ ಎಲ್ಲ ಮಾಡಲ್ಲ. ಹಾಗಾಗಿ ಮನೇಲಿ ಇಟ್ಕೊಂಡಿದ್ದೆ. ಅವನ್ನ ನೋಡ್ತಾ ಸ್ವಲ್ಪ ಇನ್ನೂ ಬೋರಿಂಗ್ ಅನ್ನೋದು ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ಬೋರ್ ಆಗಿಬಿಡ್ತದೆ ಅವನಿಲ್ಲ ಅಂದರೆ. ಹಾಗಾಗಿ ಹೆಂಗೋ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಜೊತೆಗೆ ಅವನು ಇರಲಿ ಅಂತ ಮನೆಯಲ್ಲೇ ಉಳಿಸ್ಕೊಂಡಿದ್ದೆ. ಅವನು ಆಟ ಆಡ್ತಾ ಇದ್ದ. ಹಳೆ ಸಾಮಾನುಗಳೆಲ್ಲ ಹೊರಗಡೆ ಹಾಕಿದ್ದೀನಿ. ನನಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ನಮ್ದು ಇನ್ನೊಂದು ಮನೆ ಇದೆಯಲ್ಲ ಅಲ್ಲಿಗೆ ಸಾಗಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಆಚೆ ತಂದಿಟ್ಟಿದ್ದೀನಿ. ದೊಡ್ಡ ಹತ್ರವಾದ ಏನು ಮಾಡ್ತಾ ಇದ್ದೀರಾ? ಬಿಲ್ಡಿಂಗ್, ದೊಡ್ಡ ಹತ್ರವಾದ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್ ಇದು, ದೊಡ್ಡ ಬಿಲ್ಡಿಂಗ್. ಆ ಕಡೆ ರೂಮಲ್ಲಿರೋ ಸಾಮಾನುಗಳೆಲ್ಲ ಈ ಕಡೆ ತಂದಿಟ್ಟಿದ್ದೀನಿ. ಮೇಲೆ ಅಲ್ಲಿ ಕಟ್ಟೆ ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಪಾತ್ರೆನ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಹಾಗೆ ಇದೆ. ಫ್ರಿಜ್ ಅಂತೂ ಮೊನ್ನೆ ಕ್ಲೀನ್ ಮಾಡಿದ್ದೀನಿ, ಸೊ ಅದರದ್ದು ಏನಿದಿಲ್ಲ. ಸೊ ಈ ಕಡೆವೆಲ್ಲ ಇವೆಲ್ಲ ಸಾಮಾನು ತೆಗೆದುಬಿಟ್ಟು ಎಲ್ಲ ಒರೆಸ್ಬೇಕು. ಸೊ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ವಿ. ನಿನ್ನೆ ರಾತ್ರಿದು ಇತ್ತು ಊಟ. ಸೊ ಅದನ್ನೇ ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ, ಹಾಗಾಗಿ ಅದನ್ನೇ ಊಟ ಮಾಡ್ತಾಯಿದ್ದೀವಿ. ಅನ್ನ ಬೇಳೆ ಮಾಡಿದ್ದೆ ನೈಟು, ಅದನ್ನೇ ತಿಂತಾ ಇದ್ದೀವಿ ನೋಡಿ. ಸರಿಯಾ ಇಷ್ಟೆಂತ ಮಾಡಿದ್ದು ಬಿಲ್ಸಬಿಟ್ಟು ನೋಡು. ಆಮೇಲೆ ಮತ್ತೆ ಮಾಡೋಂತೆ. ಇವತ್ತು ಯಾಕೆ ಹೋಗಿಲ್ಲ ಸ್ಕೂಲಿಗೆ? ನನಗೆ ಹೇಳಿದೆ, ನೀನು ಸುಮ್ಮನೆ ಮನೆಗೆ ಇದೆಯಲ್ಲ. ನಾನು ಹೇಳಿದೆ ಜ್ವರ ಬಂದವ. ಏಯ್ ನಾಟಕ ಡೌರಾಜ ಡೌರಾನಿ. ನಾನೇನೋ ನಿನಗೆ ಹೇಳಿದ್ನ ಮನೆಗಿರಂತ, ನೀನೇ ಇದ್ಬಿಟ್ಟಿಯಲ್ಲ ಹಂಗೆ. ಯಾಕಂದ್ರೆ ನನ್ನ ಆಡೋದು, ನನ್ನ ಆಡೋದು. ನಾನು ಹೇಳಿದ್ರೆ ಎಲ್ಲ ನಡಿಬೇಕು. ನಾನು ಹೇಳಿದ್ರೆ ಎಲ್ಲ ನಡಿಬೇಕು. ಯಾಯಿಲ್ಲ ನಾನು ಹೇಳ್ದಂಗೆ ನೀನು ಕೇಳಬೇಕು. ನಾನು ಹೇಳ್ದಂಗೆ ನೀನು ಕೇಳಬೇಕು. ನೀನು ನನ್ನ ನಾಯಿ. ನೀನು ನನ್ನ ನಾಯಿ ಅಲ್ಲ. ನೀನು ನನ್ನ ನಾಯಿ. ನೀನು ನನ್ನ ನಾಯಿ. ಇಲ್ಲಪ್ಪ. ನೀನು ಹಂಗಂದ್ರೆ ತಿಪ್ಪೆಗೈತೆ ಅಮ್ಮ. ನೀನು ವರ್ಷಿ ಸಾಮಾನಲ್ಲಿ ಜೋಡ್ಸಂತಾರೆ.
ಕುರ್ಚಿ ಸುಮ್ಮನೆ ಒಯ್ದಿ ನೋಡ್ರಿ ಇದು ಮ್ಯಾಗ ಅಂತಿದ್ದಿಲ್ಲ. ಇಲ್ಲ ಕುರ್ಚಿ ಐತಿ ಎಂಬಾಲೆ ಇಲ್ಲ ಇಲ್ಲ ನಿಂದ್ರ ಇವೆಲ್ಲ ಮ್ಯಾಕ್ ಹೋಗ್ರಿ ನಿಂದ್ರು. ಅಲ್ಲಿ ಪ್ಯಾಚ್ ಕಟ್ ಮಾಡಿ ಕೊಡ್ರ ಸ್ವಲ್ಪ. ಅಲ್ಲೇ ಇರ್ತೈತಿ ನೋಡು ಕತ್ರಿಗಳು. ಇದನ್ನ ಎಡಕ್ಕೆ ಎದಕ್ಕೆ ತೊಳ್ಳಿಟ್ಬಿಟ್ಟೆ. ಯಾವ್ದು ಮ್ಯಾಗ ಅಲ್ಲ ಏನ್ ಇಡ್ತಂತಾರೆ ಅಲ್ಲೇ ಇತ್ತು. ತುಂಬ ಅಂದರೆ ತುಂಬ ಮೆಸ್ಸಿ ಮೆಸ್ಸಿ ಅನಿಸಿತ್ತು. ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ. ಧೂಳು ಧೂಳು ಆಗಿತ್ತು ಎಲ್ಲ ಸಾಮಾನುಗಳು. ಸೊ ಮುಟ್ಟೋಕ್ಕೇ ಒಂಥರ ಅನ್ನಿಸ್ತಾಯಿತ್ತು. ಹಾಗಾಗಿನೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಂಟಿನೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದರು. ಫೈನಲಿ ಈ ರೀತಿ ಆಗಿದೆ. ಇನ್ನೂ ಬಂಡೆ ಒರೆಸಿಲ್ಲ, ಬಟ್ ಮೇಲೆಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಇಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಅಡುಗೆನೂ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಅಂತೇಳಿ ಅಡುಗೆಗೂ ಇಡ್ತಾ ಇದ್ದೀನಿ. ಪಾತ್ರೆ ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಜೋಡಿಸ್ಕೋಬೇಕು. ಸದ್ಯಕ್ಕೆ ಎತ್ತಿಟ್ಟಿದ್ದೀನಿ. ಈ ಕಡೆ ಎಲ್ಲ ಸ್ವಲ್ಪ ಕ್ಲೀನಪ್ ಮಾಡಿಬಿಟ್ರೆ ಆಯಿತು. ಇಲ್ಲೇನು ಅಷ್ಟೇನು ಕೆಲಸ ಇಲ್ಲ, ಆ ಕಡೆನೇ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಹಾಗಾಗಿ ಫಸ್ಟ್ ಅದನ್ನೇ ಮುಗಿಸ್ಕೊಂಡ್ವಿ. ನೆಕ್ಸ್ಟು ಈ ಕಡೆ ಮನೆಯೂ ಎಲ್ಲ ಕ್ಲೀನ್ ಆಯಿತು. ಈಗ ಅಡುಗೆಗೆ ಇಟ್ಬಿಡೋಣ ಅಂತ ಬಂದೆ. ಹೆಂಗೋ ಎಲ್ಲ ಕೆಲಸ ಆಗಿ ಊಟ ಮಾಡಿ ಮಲ್ಕೊಂಬಿಟ್ರೆ ಸಾಕು ಅಂತ ಅನಿಸಿತ್ತು. ಬಟ್ ಅಷ್ಟೇನು ಇದು ಆಗಲಿಲ್ಲ. ಹಾಗೆ ಖುಷಿಯಾಗಿಯೇ ಹೋಯಿತು. ಈ ಕಡೆ ಬೇಳೆಗೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಟೀ ಮಾಡೋಣ ಅಂಥೇಳಿ ಟೀ ಮಾಡ್ತಾಯಿದ್ದೀನಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಟೀ ಮಾಡೋದನ್ನು. ತುಂಬ ಟೇಸ್ಟಿಯಾಗಿರುತ್ತೆ. ಈ ಡಾಬಾಗಳಲ್ಲಿ ಹೋಟೆಲ್ಗಳಲ್ಲಿ ಇದೇ ರೀತಿಯೇ ಮಾಡೋದು. ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾವು ಮುಂಚೆನೇ ಹಾಲು ಎಲ್ಲ ಹಾಕ್ಕೊಂಡು ಆಮೇಲೆ ಈ ಥರ ಮಾಡಿದರೆ ಅಷ್ಟು ಇದು ಅನಿಸಲ್ಲ. ಬಟ್ ಟ್ರೈ ಒನ್ಸ್. ಸ್ವಲ್ಪ ಶುಂಠಿ ಹಾಕಿ ಚಹಾ ಪುಡಿನ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ಕೋಬೇಕು. ಶುಗರ್ ಆ್ಯಡ್ ಮಾಡಿ ಒಂದು ಸ್ವಲ್ಪ ನೀರನ್ನು ಬೆರೆಸಿ ಅಥವಾ ಹಾಲನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕ್ಕೆ ಇಡಿ. ಮುಂಚೆ ಎಲ್ಲ ನಮ್ಮಮ್ಮ ಮನೆ ಕ್ಲೀನ್ ಮಾಡ್ತೀನಿ ಅಂತಂದಾಗ ಯಪ್ಪ ಯಾಕಾದರೂ ಕ್ಲೀನ್ ಮಾಡ್ತಾರೋ ಅಂತ ಅನ್ಕೋತಿದ್ದೆ. ಈ ಕಡೆ ಇದೇ ಮನೆಗೆ ಬಂದು ಕುತ್ಕೊಂಡು ಓದ್ಕೊಂತ ಕುಂದಿರ್ತಿದ್ದೆ. ಸ್ವಲ್ಪ ಪಾತ್ರೆ ಗಿತ್ರೆಗೆ ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ನಮ್ಮಮ್ಮನಿಗೆ ಅದೊಂಥರ ವಿಲ್ ಪವರ್ ತುಂಬ. ಅವ್ರಿಗೆ ಕೆಲಸ ಅಂತಂದ್ರೆ ಸಿಕ್ಕಾಪಟ್ಟೆ ಮಾಡೋದು. ಸೊ ಹೀಗಾಗಿ ಎಲ್ಲವನ್ನು ನೀಟಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗ ಅದೆಲ್ಲ ಹೆಂಗೆ ಮಾಡ್ತಾರೆ ಅಂತ ಅನ್ಕೋಬೋದು. ಬಟ್ ಇಷ್ಟ ತನಕ ಮಾಡಿದ್ನಲ್ಲ, ಸೊ ಏನೂ ಅನ್ನಿಸ್ಲಿಲ್ಲ. ಒಂಥರ ಖುಷಿ ಆಯಿತು ಕೆಲಸ ಮಾಡೋಕ್ಕೆ. ಆಂಟಿ ಕೂಡ ತುಂಬ ಹೆಲ್ಪ್ ಮಾಡಿದರು. ನಾನು ಕೂಡ ಮಾಡಿದೆ. ಸೊ ನಮ್ಮ ಮನೆ ಕೆಲಸ ಅಲ್ವಾ, ಸೊ ನನಗೇನು ಅನಿಸಲ್ಲ. ಅಥವಾ ಮುಂಚೆನೇ ಒಂಥರ ಮೈಂಡ್ ಇರುತ್ತೆ, ಯಾರಾದರೂ ಮಾಡೋರಿದ್ದಾಗ ಎಷ್ಟು ಕಷ್ಟನಪ್ಪ ನಾವೆಲ್ಲಿ ಮಾಡೋಣ ಅಂತ ಅನಿಸುತ್ತೆ. ಬಟ್ ಇವಾಗ ಎಲ್ಲವೂ ನಾವೇ ಮಾಡಬೇಕು ಅಂತಂದಾಗ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ. ಅದು ಯಾಕೆ ಗೊತ್ತಿಲ್ಲ ನನಗೂ ಕೂಡ. ಸೊ ಖುಷಿ ಆಯಿತು, ಎಲ್ಲ ಕೆಲಸ ಆಯಿತು. ಸೊ ಈಗ ತಿರ್ಗಿ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡಿ ಉಂಡು ಬಾಚ್ಕೊಂಡ್ಬಿಡ್ತೀನಿ ಅಷ್ಟೇ. ಟೀ ಮಾಡ್ಕೊಂಡು ಕುಡಿದು ತದನಂತರ ಅನ್ನ ಬೇಳೆನ ಮಾಡಿದ್ನೆಲ್ಲ ಬಿಸಿ ಬಿಸಿದು ಚೆನ್ನಾಗಿ ಊಟ ಮಾಡಿ ಮಲ್ಕೊಂಬಿಟ್ವಿ. ಆಮೇಲೆ ಸಂಜೆ ಇಲ್ಲಿ ಮನೆ ಹತ್ರ ಪಾನಿಪುರಿ ಬಂದಿದ್ವು. ಸೊ ಒಂದು 1/2 ಪ್ಲೇಟ್ ಗೋಬಿ ತೊಗೊಂಡೆ, ಹಾಗೆ ಪಾನಿಪುರಿನೂ ತೊಗೊಂಡೆ. ಸೊ ತಿನ್ನೋಣ ಅಂಥೇಳಿ ಸೊ ನಾನು ರೋಯಿ ತಿಂತಾಯಿದ್ದೀವಿ. ಇನ್ನೊಮ್ಮೆ ಕಟ್ಟಿಗೆ ತರಬೇಕಾಗಿತ್ತಲ್ಲ.
ಕೊಟ್ಟಿಲ್ಲ ಅವ್ನು ಮರ್ತೋಗ್ಯಾನ ನನಗೆ ಕೊಡೋದು. ಹ್ಞೂ ಶಿವರಾತ್ರಿ ಅಲ್ಲ, ಊಟ ಮಾಡಬಾರ್ದು. ಎದಕ್ಕೆ ತತ್ತಿ ಕೂಡ ತಿನ್ಬಾರ್ದ? ಏನು ನೀರಷ್ಟೇ ಕುಡಿಬೇಕು. ನಾನು ಊಟ ಮಾಡಕ್ಕಲ್ಲ ನೋಡ್ರಿ. ಮಾಡಲ್ಲ ಅಂದರೆ ಇರ್ತೀಯ ಉಪವಾಸ? ಇರ್ತೀನಿ. ಅಂದರೆ ರಾತ್ರಿನೇ ಮಾಡ್ಬೇಕು ಒಂದೇ ಸತಿ, ಹಗಲೆಲ್ಲ ಮಾಡಬಾರ್ದು. ಏನು ತಿನ್ನಬಾರ್ದು. ಇರ್ತೀಯಾ? ಒಂದು ತಿಂಡಿ ಕೂಡ ತಿನ್ಬಾರ್ದ? ಏನು ತಿನ್ನಬಾರ್ದು, ಶಿವರಾತ್ರಿ ಅಲ್ಲ. ಏನು ತಿನ್ನಕ್ಕಲ್ಲ. ತಿನ್ನಕ್ಕಲ್ಲ? ತಿನ್ನಕ್ಕಲ್ಲ. ಇರೋಕ್ಕಾಗತ್ತಾ ನಿನಗೆ? ಹೌದಾ? ಓ ಮೈ ಗಾಡ್. ನಾಳೆ ಮಜಾ ನಾಳೆ ಮಜಾ ನಾಳೆ ಮಜಾ ನಾಳೆ ಮಜಾ. ಖುಷಿ ಆತತ ನಿನಗೆ? ನಾನೇನೋ ಬೇಜಾರಾತ ಅನ್ಕೊಂಡೆ. ಇಲ್ಲ ಕೊಡಿ, ನಾನು ಇರ್ತೀನಿ, ನೀನು ಊಟ ಮಾಡು. ಓಕೆ? ನಾನು ಇರ್ತೀನಿ, ನೀನು ಊಟ ಮಾಡ್ತೀನಿ. ಏಯ್ ಇಲ್ಲ ಇಲ್ಲ, ಕಳ್ಳ ಇವನ್ಯಾ. ಇವನ್ಯಾ. ನಾನು ಕೂಡ ಇರ್ತೀನಿ. ಇಲ್ಲಪ್ಪ, ಎದಕ್ಕಪ್ಪ? ಊಟ ಮಾಡಬೇಕಪ್ಪ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಚಿನ್ನ ಮುದ್ದು 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 ಮುದ್ದು.